ಅವರು ಏನು ಖಾಲಿ ಇರುತ್ತೋ ಅದನ್ನು ಹಾವಳಿಯಲ್ಲಿ ಅಂದರೆ ಗೋದಾವರಿಯನ್ನು ಜೊತೆಗೆ ತರಬೇಕು. ಅದು ಯಾಕಂದ್ರೆ ಉದ್ದಗಂಗೆ ಅಂತದ್ದು. ವಾಸ್ತವಿಕವಾಗಿ ನಾವು ಗೋದಾವರಿಯ ಹೆಸರನ್ನ ಹೇಳಬೇಕಾದ್ರೆ ವೃದ್ಧಗಂಗೆ ನಮಸ್ತುಭ್ಯಂ ಗೌತಮ ಶ್ಯಾಘನಾಶಿನಿ. ಗೌತಮನ ಪಾಪವನ್ನ ಕಳೆಯಲಿಕ್ಕೆ ಗಂಗೆಯನ್ನ ಅದರ ಮೇಲೆ ಹರಿಸಿತು. ಗೋಹತ್ಯೆ ಆಯಿತು ಅವರಿಂದ. ಆ ಗೋವು ಕೃತಕವಾಗಿ ನಿರ್ಮಿತವಾದದ್ದು. ಗೋಹತ್ಯೆ ಆದಮೇಲೆ ಗೋವಿಗೆ ಸದ್ಗತಿ ಆಗಬೇಕು. ಏನ್ ಮಾಡಬೇಕು ಅಂದ್ರೆ ಗಂಗೆಯನ್ನ ಅದರ ಮೇಲೆ ಹರಿಸಲಿ ಎಂದು ಪುನಃ ತಪಸ್ಸು ಮಾಡಿದ ಮೇಲೆ ಗಂಗೆಯೇ ಒಂದು ರೀತಿಯಾಗಿ ಗೋದಾವಾರಿಯದು. ಗೋವಿಗೆ ದಾನ ಅಂದರೆ ಉತ್ತಮ ಗತಿಯನ್ನ ಕೊಟ್ಟ ವಾರಿ ನೀರು, ಅದು ಗೋದಾವರಿ ಆಯಿತು. ವಾಸ್ತವಿಕವಾಗಿ ಅದು ತ್ರ್ಯಂಬಕೇಶ್ವರದಲ್ಲಿ ಪ್ರಥಮೋಪಲಬ್ಧಿ, ಅಲ್ಲಿಂದ ಬರತ್ತು. ಹೀಗೆ ಗಂಗೆಯ ಯಾತ್ರೆಯನ್ನ ಮಾಡಿಸಿದ್ದಾರೆ. ನಮ್ಮ ಶ್ರೀಪಾದರಾಜರ ಚರಿತ್ರೆಯಲ್ಲಿ ಹೇಳ್ತಾರೆ, ಕಾಶಿ ಕೇದಾರ ಮಲಯ ಎಲ್ಲಾ ಯಾತ್ರೆಯನ್ನ ಮಾಡಿದ ಪುಣ್ಯ ನೀವು ಶ್ರೀಪಾದರಾಜರ ವೃಂದಾವನವನ್ನು ನೋಡಿದರೆ ಬರುತ್ತೆ, ಅವರ ಸ್ಮರಣೆಯನ್ನು ಮಾಡಿದರೆ ಬರುತ್ತೆ. ಇದು ಎಕ್ಸಾಜರೇಷನ್ ಅಲ್ಲ, ಕೃಷ್ಣನೇ ಆಡಿದ ನ ಕೆಮ್ಮಯಾನಿ ತೀರ್ಥಾನಿ ರಮೇವ ವೃಕ್ಷಿರಾಮಯ ತೇಪುನಂತೆ ಉರುಕಾಲೇನ ದರ್ಶನಾದೇವ ಸಾರವ. ಕೃಷ್ಣ ಆಡಿದ ಮಾತಿವು. ಕೃಷ್ಣ 2 ಬಾರಿ ಈ ಶ್ಲೋಕವನ್ನ ಹೇಳಿದ್ದಾನೆ. ಒಮ್ಮೆ ಅಕ್ರೂರನನ್ನ ನೋಡಿದಾಗ, ಅಕ್ರೂರನ ಮನೆಗೆ ಕೃಷ್ಣ ಬಂದಾಗ ಅಕ್ರೂರನನ್ನ ನೋಡಿದ ಕೂಡಲೇ ನ ಕೆಮ್ಮಯಾನಿ ತೀರ್ಥ. ಏನು ಈ ಶ್ಲೋಕದ ಅರ್ಥ ಏನು? ಅಮ್ಮಯಾನಿ ತೀರ್ಥಾನಿ, ಅಪ್ಪ ಅಂದ್ರೆ ನೀರು. ನೀರಿನಿಂದ ತುಂಬಿದ ಜಲಾಶಯವೇ ತೀರ್ಥ ಅಲ್ಲ. ಹಾಗಾದ್ರೆ ಸ್ವಿಮ್ಮಿಂಗ್ ಪೂಲ್ ತೀರ್ಥ ಆಗಬೇಕಾಗತ್ತೆ, ಅದು ತೀರ್ಥ ಅಲ್ಲ. ನ ದೇವ ವೃಕ್ಷಿರಾಮಯ, ಮಣ್ಣಿನಿಂದ ಕಲ್ಲಿನಿಂದ ಕಂಚಿನಿಂದ ಮಾಡಿದ ಪ್ರತಿಮೆಯೇ ದೇವರಲ್ಲ. ಮತ್ತೆ ಏನು? ಅವುಗಳಲ್ಲಿ ದೇವರು ಇದ್ದು ಪವಿತ್ರೀಕರಿಸ್ತಾನೆ ಅನ್ನೋ ಭಾವನೆಯಿಂದ ಮುಳುಗಿದರೆ ನಿನ್ನ ಬಚ್ಚಲ ಮನೆಯ ಸ್ನಾನವೂ ಗಂಗೆಯ ಸ್ನಾನ ಆಗುತ್ತೆ. ಗಂಗೆಯಲ್ಲಿ ಮುಳುಗಬೇಕಾದರೂ ಎಲೆ ಮೇಲೆ ತಲೆ ಇದ್ರೆ ನಿನಗೆ ಏನು ಪುಣ್ಯ ಬರೋದಿಲ್ಲ. ಗಂಗೆಯಲ್ಲಿ ಮುಳುಗುವಾಗ ತಂಬಿಗೆ ಮೇಲಿನ ಚಿಂತನೆ. ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ಇನ್ನೊಮ್ಮೆ ಇದೇ ಮಾತನ್ನ ಕೃಷ್ಣ ಹೇಳಿದ್ದು ದಶಮಸ್ಕಂದದ ಉತ್ತರಾರ್ಧದಲ್ಲಿ. ಸ್ನಾನಕ್ಕೆ ಅಂತ ಬಂದಿರ್ತಾರೆ ಕುರುಕ್ಷೇತ್ರದಲ್ಲಿ. ಸ್ನಾನಕ್ಕೆ ಅಂತ ಬಂದಾಗ ವಿಶ್ವಾಮಿತ್ರ, ಅಸಿತ, ಇನ್ನು ಅನೇಕ ಋಷಿಗಳನ್ನು ನೋಡಿದಾಗ ಹಿಂದಿನ ದಿವಸ ನಮಸ್ಕಾರ ಮಾಡಿ ಅವರಿಗೆಲ್ಲ ದೇವರು ನಮಸ್ಕಾರ ಮಾಡಿ, ನಾಳೆ ದಿನ ಸ್ನಾನ ಮಾಡಿದ ಮೇಲೆ ನನಗೆ ಪುಣ್ಯ ಬರಬೇಕಾಗಿತ್ತು, ಆದರೆ ಇವತ್ತೇ ಪುಣ್ಯ ಬಂತು. ಇವತ್ತೇಗೆ ಬರುತ್ತೆ ಕೃಷ್ಣ ಪುಣ್ಯ? ಅಥವಾ ನಿನಗೆ ಪುಣ್ಯ ಪಾಪ ಬರುತ್ತಾ? ಇಲ್ಲ ನಿಮ್ಮ ದರ್ಶನ ಆಯ್ತಲ್ಲ, ದರ್ಶನಾದೇವ ಸಾರವ. ಇವತ್ತೆಲ್ಲ ನಮಗೆ ಇನ್ಸ್ಟೆಂಟ್ ಪುಣ್ಯ ಬೇಕು. ಈಗ ಮಾಡಿ ಇನ್ಯಾವತ್ತೋ ಪುಣ್ಯ ಅದೆಲ್ಲ ಆಗೋದಿಲ್ಲ. ಹೋಮಾನ ಹೋಮ ಆದ ಕೂಡಲೇ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಶ್ವತ್ಥ ವೃಕ್ಷವನ್ನು ಸುತ್ತಿ ಹೊಟ್ಟೆ ಬಂದು ನೋಡ್ಕೊಂಡು 60 ಗರ್ಭಿಣಿ ಆಗ್ತೇನೆ, ಅವ್ರು ಸೀದಾ ಸುತ್ತಿ ನರ್ಸಿಂಗ್ ಹೋಗಿ ಹೋದ್ರು ಟೆಸ್ಟ್ ಮಾಡಿ, ಏನು ನಮ್ಮ ಕಾಲು ನೋವು ಬಂದಿದೆ ಅದಕ್ಕೆ ಟ್ಯಾಬ್ಲೆಟ್ ತಗೊಳ್ರಿ. ಅಷ್ಟು ಬೇಗ ಆಗುವ ಪುಣ್ಯ ಮಂತರು ನಾವಲ್ಲ, ಅದು ಆಗುತ್ತಿದೆ. ಸ್ಪೃಷ್ಟೈವಯಂ ಪ್ರೀತಿ ಮತಾಲಿನೇನ ನರೇಂದ್ರಕಾಂತ ಕುಶವೇಂದ್ರ ಕುಂತಿ. ವಾಯುದೇವರು ಸ್ಪರ್ಶ ಮಾಡಿದ ಕೂಡಲೇ ಕುಂತಿ ದೇವಿಯ ಗರ್ಭದಲ್ಲಿ ಭೀಮಸೇನ ದೇವರ ಅವತಾರ ಆಗಿದೆ. ಅಂಥ ಪುಣ್ಯ ನಮಗೆಲ್ಲ ಇಲ್ಲ. ಹುಟ್ಟೋ ಮಕ್ಕಳು ನೆಟ್ಟು ಹುಟ್ಟಿದ್ರೆ ಸಾಕತ್ತೆ. ಹಾಗಾಗಿ ದೊಡ್ಡವರ ದರ್ಶನ ಅಲ್ಲಿ ಹೇಳ್ತಾರೆ. ನದಿಯಲ್ಲಿ ಇಳಿದು ಸ್ನಾನ ಮಾಡಬೇಕಾದ್ರೆ ನದಿಯೋ ಸರೋವರವೋ ಒಂದು ಸಣ್ಣ ಚಿಂತನೆಯನ್ನು ಮಾಡಿ, ಏನಂತ ಯೋಸು ಸರ್ವಗತೋ ವಿಷ್ಣು ಚಿತ್ ಸ್ವರೂಪಿ ನಿರಂಜನ. ದೇವರೇ ಈ ನೀರಿನ ಹನಿಗಳಲ್ಲಿ ಇದ್ದು ನಮ್ಮನ್ನ ಪವಿತ್ರೀಕರಿಸ್ತಾನೆ. ಜಡವಾದ ಜಲಕ್ಕೆ ಆ ತಾಕತ್ತಿಲ್ಲ, ಅವನೇ ನಮ್ಮನ್ನ ಪವಿತ್ರೀಕರಿಸೋದು. ಅಂದರೆ ನನ್ನ ಮನೆಯ ಬಚ್ಚಲ ಸ್ನಾನವು ಗಂಗೆಗೆ ಸಮಾನ ಆಗುತ್ತೆ. ಗಂಗಾ ಗಂಗೇತಿ ಯೋಗ್ರೂಯ ಯೋಜನಾಂಶತೆ ಇರುತ್ತೆ. ಪ್ರತಿಮೆಯ ಒಳಗೆ ದೇವರೇ ವಿನಃ ಪ್ರತಿಮೆಯೇ ದೇವರಲ್ಲ. ನಮ್ಮ ಮೇಲೆ ಹಿಂದೂಗಳ ಮೇಲೆ ದೊಡ್ಡ ಆರೋಪ ಇದೆ. ಗಂಡ ಕಲ್ಲನ್ನೆಲ್ಲ ಪೂಜೆ ಮಾಡ್ತಾರೆ ಇವರು. ಗಂಡ ಕಲ್ಲನ್ನೆಲ್ಲ ಪೂಜೆ ಮಾಡೋದಿಲ್ಲ. ಕಲ್ಲನ್ನೆಲ್ಲ ಪೂಜೆ ಮಾಡೋದ್ರೆ ಕೂರೋದೇ, ಅದು ಪ್ರತಿಮೆ. ಆ ಪ್ರತಿಮೆಯಲ್ಲಿ ಸನ್ನಿಧಾನ ಬರಬೇಕಾದ್ರೆ ಅದಕ್ಕೆ 108 ಪ್ರೋಸೆಸ್ ಇದೆ. ಎಲ್ಲ ಮಾಡಿದ ಮೇಲೆ ಎಲ್ಲಾ ಪೇಪರು ನೋಟ್ ಅಲ್ಲ. ಸರ್ಕಾರದ ಸೀಲ್ ಇದ್ದು ಅದು ಅಮಾನ್ಯೀಕರಣವಾಗದ ನೋಟು. 1000 ರೂಪಾಯಿ ನೋಟು ಆಚಾರ್ಯರಿಗೆ ಕನಕಾಭಿಷೇಕ ಮಾಡ್ತೀವಿ ನೀನೇ ಇಟ್ಟುವಂತೀವಿ. ಮಾಡಿದ್ರೆ ನಮ್ಮನ್ನು ಒಳಗಾಗ್ತಾ ಇರೋದು. ಹಾಗಾಗಿ
ಚಲಾವಣೆಯಾಗಿದ್ದ ಸರ್ಕಾರದ ಪೇಪರಿಗೆ ನೋಟ್ ಅಂತಾರೆ ವಿನಃ ಕಂಡ ಪೇಪರ್ನೆಲ್ಲ ನೋಟ್ ಅನ್ನೋದಿಲ್ಲ, ಕಂಡ ಕಲ್ಲನ್ನೆಲ್ಲ ದೇವರು ಅನ್ನೋದಿಲ್ಲ. ದೇವರ ಸನ್ನಿಧಾನ ಬರಬೇಕಾದ್ರೆ ಅದಕ್ಕೆ ಜನಾಧಿವಾಸ, ಧಾನ್ಯಾಧಿವಾಸ, ಮಂತ್ರ ತಂತ್ರ ಎಲ್ಲವೂ ಆಗಬೇಕು. ಆ ದಿಶೆಯಲ್ಲಿ ದೊಡ್ಡವರ ದರ್ಶನ ಇದೆಯಲ್ಲ, ಅವರ ದರ್ಶನ ಮಾಡಿದ ಕೂಡಲೇ ನಮಗೆ ಗಂಗಾದಿ ಸ್ನಾನ ಪುಣ್ಯ ಬರುತ್ತದೆ. ಅದನ್ನೇ ವಿಜಯರಾಯರ ಕವಚದಲ್ಲಿ ಅಂತದ್ದು, ಗಂಗೆ ಮೆಂದರೆ ಮನವು ಹಿಂಗಿತಲ್ಲದೆ ರಂಗನುಲಿಯನು ಭಕ್ತರ ಸಂಘ ದೊರಕದೆ. ಗಂಗೆಯಲ್ಲಿ ಮುಳುಗಿದಾಗ ಪುಣ್ಯ ಬರುತ್ತೆ, ಅದು ಫಿಕ್ಸೆಡ್ ಡೆಪಾಸಿಟ್, 5 ವರ್ಷ ಕಾಯಬೇಕು. ಇಲ್ಲ ಸರ್ ನಮ್ಗೆ ಕಾಯೋ ಪೇಷನ್ಸ್ ಇಲ್ಲ, ದೊಡ್ಡವರ ದರ್ಶನ ಮಾಡು, ತಕ್ಷಣ ಪುಣ್ಯ ಬರುತ್ತೆ. ಅವರ ದರ್ಶನ ಮಾಡಿದ ಕೂಡಲೇ ನಮ್ಮೆಲ್ಲ ಪಾಪಗಳು ಹೋಗಿಬಿಡುತ್ತದೆ. ಈ ದಿಶೆಯಲ್ಲಿ ಜ್ಞಾನಿಗಳ ದರ್ಶನ, ಜ್ಞಾನಿಗಳಲ್ಲಿ ದೇವರ ಸನ್ನಿಧಾನ. ಗಂಗೆ ಕೇಳಿದ ಮಾತಿದು ಭಾಗವತ ನವಮಸ್ಕಂದದಲ್ಲಿ ಬರುತ್ತೆ. ಊರೋರೆಲ್ಲ ನನ್ನ ಪಾಪ ಬಿಟ್ಟರೆ ನಾ ಕ್ಲೀನ್ ಆಗೋದು ಹೇಗೆ ಹೇಳ್ತವ್ರು. ನೀವೇನ್ ಕಾಳಜಿ ಮಾಡಬೇಡ, ಮುಂದೆ ಮಹಾ ಜ್ಞಾನಿಗಳೆಲ್ಲ ಬಂದು ಅವರು ನಿನ್ನಲ್ಲಿ ಮುಳುಗಿದಾಗ ಪುಣ್ಯ ಅವರೇ ತಗೊಂಡು ಹೋಗಲ್ಲ, ಪುಣ್ಯ ನಿನಗೆ ಕೊಟ್ಟು ಹೋಗ್ತಾರೆ. ಜ್ಞಾನಿಗಳು ಬಂದಾಗ ಅವರಲ್ಲಿರುವ ಭಗವಂತ, ಜ್ಞಾನಿಗಳು ಮುಳುಗಿದ್ದಕ್ಕಲ್ಲ, ಮತ್ತೆ ಶ್ರೀಮದಾಚಾರ್ಯ ಅಂತಾರೆ ದೇವರ ಸನ್ನಿಧಾನ ಅವರಲ್ಲಿರುತ್ತೆ. ಅವರು ಮುಳುಗಿದಾಗ ನಿನಗೆ ಪುಣ್ಯವನ್ನು ಕೊಟ್ಟು ಹೋಗ್ತಾರೆ. ಹಾಗಾಗಿ ದೊಡ್ಡವರ ಜೊತೆ ಯಾತ್ರೆ ಅನ್ನೋದು ಇದಕ್ಕೆ. ಅಲ್ಲಿ ಗಂಗಾದಿ ತೀರ್ಥಗಳು ವಿಶೇಷವಾಗಿ ಸನ್ನಿಹಿತವಾಗಿರುತ್ತೆ. ಈ ಶ್ರೀಪಾದರಾಯರು ನರಸಿಂಹ ತೀರ್ಥದಲ್ಲಿ ಗಂಗಾದೇವಿ ಬಂದು ನೀವಿದ್ದಾನೆ ನಾ ಬರ್ತೀನಿ ಅಂತ. ಹಾಗಾಗಿ ಪಾತ್ರರ ಸಂಗಡ ಯಾತ್ರೆಯ ಜನಿಸಿ ವಿಧಾತ್ರ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದನಿ ಗಾತ್ರವ ಮರೆದು ಪಾತ್ರವ ಪಡುವುದು ಫಲವಿದು ಬಾಳುವುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಪಾತ್ರರ ಸಂಗಡ ಯಾತ್ರೆಯ ಚಲಿಸಿ ವಿಧಾತೃ ಪಿತನ ಗುಣಸ್ತೋತ್ರಗಳ ದೊಡ್ಡವರ ಜೊತೆ ಯಾತ್ರೆಯನ್ನ ಮಾಡಿದಾಗ ಪುಣ್ಯ ಉಂಟು. ಪ್ರಕರಣದಲ್ಲಿ ನಮ್ಮ ಶ್ರೀಪಾದರಾಯರ ಆರಾಧನೆ, ಅವರ ಗ್ರಂಥಗಳು, ಅವರು ವಾಸ್ತವಿಕವಾಗಿ ಶ್ರೀಪಾದರಾಯರು ಗ್ರಂಥಗಳನ್ನು ಕಡಿಮೆ ರಚನೆ ಮಾಡಿದ್ದಾರೆ. ಅವರು ಗ್ರಂಥ ರಚನೆ ಮಾಡುವುದಕ್ಕಿಂತ ಈ ಸಾಮಾನ್ಯ ನಮ್ಮ ಆಚಾರ್ಯರು ಹೇಳೋರು, ಕೃಷ್ಣ ಅವನು ಕಿಂಗ್ ಆಗಲಿಲ್ಲ, ರಾಜನ ಆಗಲೇ ಇಲ್ಲ ಎಂದು. ಮತ್ತು ಅವನೇನಲ್ಲ ಕಿಂಗ್ ಮೇಕರ್ ಆಗ, ಅವನು ಎಲ್ಲರನ್ನು ಅವನು ಈ ಕಂಸನನ್ನ ಕೊಂದ ಮೇಲೆ ಸಣ್ಣ ಪುಟ್ಟ ಸಾಮ್ರಾಜ್ಯ ಕಟ್ಟಿಕೊಂಡು ಏನ್ ಮಾಡ್ತಾನೆ, ರಾಜಾದಿ ರಾಜ ಅವನು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂತಹ ರಾಜ. ಇದ್ಯಾಕೆ ಬೇಕು? ಯುವರಾಜನಿಗೆ ಅಪ್ಪನ ಶಾಪ ಇತ್ತು, ನಿನ್ನ ವಂಶದಲ್ಲಿ ಬಂದವರಿಗೆ ಸಿಂಹಾಸನದ ಮೇಲೆ ಆಧಿಪತ್ಯ ಬೇಡ ಅಂತ ಬಿಡಿ. ಆದರೆ ಅವನು ರಾಜಾದಿರಾಜನಾದಂತಹ ಭಗವಂತ ನನ್ನ ಬಯಸ್ತಿಲ್ಲ. ಹಾಗೆ ನಮ್ಮ ಶ್ರೀಪಾದರಾಜರು ಗ್ರಂಥ ರಚನೆ ಮಾಡಲಿಲ್ಲ, ಸಾವಿರಾರು ಜನಕ್ಕೆ ಪಾಠವನ್ನು ಹೇಳಿ ಎಲ್ಲಕ್ಕಿಂತ ಅದ್ಭುತವಾದ ಇಡೀ ಮಧ್ವ ಸಿದ್ಧಾಂತವನ್ನೇ ರಿನೋವೇಟ್ ಮಾಡಿದಂತಹ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು. ಇವತ್ತು ವಿದ್ವತ್ ಪ್ರಪಂಚದಲ್ಲಿ ಎಲ್ಲರೂ ಏನಾದರೂ ಭಗವಂತನ ಸರಿಯಾದ ಜಾಡನ್ನು ತಿಳಿದುಕೊಳ್ಳಬೇಕು ಅಂದ್ರೆ ಅದನ್ನ ಮಧ್ವ ಸಿದ್ಧಾಂತದಲ್ಲಿ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತೋರಿಸಿದರು. ತೋರಿಸಿದ್ದನ್ನ ಟೀಕಾಕೃತರು ಇದೇ ವ್ಯಾಸರಾಜರೇ ಸುಂದರವಾದ ಶ್ಲೋಕವನ್ನು ಮಾಡಿದ್ದಾರೆ ಜಯತೀರ್ಥರ ಬಗ್ಗೆ. ಈಗ ಬಂಗಾರದ ರೇಟ್ ಬಹಳ ಆಗಿದೆ. ಎಲ್ಲೋ ಕೋಲಾರದಲ್ಲಿ ನಾವೊಂದು ಮನೆ ತಗೊಂಡಿದ್ವಿ. ಯಾರೋ ಹೇಳಿದ್ರು, ಸರ್ ನಿಮ್ಮ ಮನೆ ಕೆಳಗೆಲ್ಲ ಬಂಗಾರವೇ ಇದೆ. ನಿಮ್ಗೆ ಗೊತ್ತಾಯ್ತು ಕೋಲಾರ ಅಂದ್ರೆ ಬಂಗಾರದ ಗಣಿ ಊರು ಸಾರದು. ಸರಿ, ಅವ್ರನ್ನ ಕೊಟ್ಟು ಕಳಿಸಿ. ಮತ್ತೆ ಬೇರೆಯವ್ರು ಹೇಳಿದ್ರೆ ಅವರು ಶೇರ್ ಹೋಲ್ಡರ್ ಆಗ್ತಾರೆ, ರಾತ್ರೆಲ್ಲ ಅಗಿತಾ ಕೂತ ಆಗದ 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 ಏನೂ ಸಿಗೋದು, ಬರೀ ಮಣ್ಣು ಮಣ್ಣು ಮಣ್ಣು. ನಾವು ನೀವು ಅಗೆದರೆ ಮಣ್ಣೇ ಸಿಗೋದು, ಯಾಕಂದ್ರೆ ಮಣ್ಣಿನ ಜೊತೆಯಲ್ಲೇ ಬಂಗಾರ ಬೆರೆತಿರುತ್ತೆ. ಅಗೆದಾಗ ನೆಕ್ಲೆಸ್ ಅಥವಾ ಬ್ರೇಸ್ಲೆಟ್ ಸಿಗೋದಿಲ್ಲ, ಪಕ್ಕದ ಮನೆ ಕನ್ನ ಹಾಕಿದ್ರೆ ಸಿಗತ್ತಷ್ಟೇ. ಯಾವುದೋ ಒಂದು ನಾಟಕದ ಹಾಗೆ ಇರ್ತದೆ. ಅವನು ಗೋಡೆ ಹೊಡಿತಾನೆ, ಇನ್ನೇನು ಬಂಗಾರದ ಆಭರಣ ಸಿಗ್ತಾ ಇದೆ ನಮ್ಮಲ್ಲಿ ಅಂತ ನೋಡಿದ್ರೆ ಪಕ್ಕದ ಮನೆ ಡೀರು ಅದು ಸಿಗೋದಿಲ್ಲ. ಮಣ್ಣಿನ ಒಳಗೆ ಬಂಗಾರವು ಬೆರೆತಿರುತ್ತೆ. ಮಣ್ಣನ್ನ ಬಂಗಾರವನ್ನ ಸಪರೇಟ್ ಮಾಡುವ ಟೆಕ್ನಿಕ್ ಗೊತ್ತಿದ್ದವನಿಗೆ ಮಾತ್ರ ಇದು ಬಂಗಾರ, ಇದು ಮಣ್ಣು. ಗಣಿಗಾರಿಕೆಯ ತಂತ್ರಜ್ಞಾನ, ಮೈನಿಂಗ್ ಇಂಜಿನಿಯರ್
ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳದಂತೆ ನಾರಾಯಣ ಅನ್ನೋ ದೊಡ್ಡ ನಿಧಿ, ಆದರೆ ಅದನ್ನ ನಿಮ್ಮ ಮನೆಗೆ ಬಳಸಬಹುದಾದ ಆಭರಣದ ಬಂಗಾರ ರೂಪದಲ್ಲಿ ಕೊಟ್ಟ ಎಂಜಿನಿಯರ್ ಯಾರು ಅಂದ್ರೆ ಶ್ರೀಮದ್ ಟೀಕಾಕೃತರಾದರು ಅಂತ ತರ್ಕದಾಂಡವರ ಮಂಗಲಾಚರಣದಲ್ಲಿ ಆನಂದ ತೀರ್ಥೋಪದಿಷ್ಟೋ ನಿಧನ್ ನಾರಾಯಣತ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಅಂತ ಟೀಕಾಕೃತರಾದರ ಬಗ್ಗೆ ವ್ಯಾಸರಾಜರಾಗುವ ಮಾತು. ಹಾಗಾಗಿ ವಿದ್ವತ್ ಪ್ರಪಂಚಕ್ಕೆ ವ್ಯಾಸರಾಜರನ್ನ ಕೊಟ್ಟ ಮಹಾನುಭಾವರು ಅಂದ್ರೆ ಶ್ರೀಪಾದರಾಜರು. ಏನು ಅದ್ಭುತವಾದ ವ್ಯಾಸರಾಜರ ಪಾಂಡಿತ್ಯ! ಅಂಥ ಅದ್ಭುತವಾದ ಪಾಂಡಿತ್ಯವನ್ನ ಧಾರೆ ಎರಿಬೇಕಾದ್ರೆ ಹೆಜ್ಜೆ ಹೆಜ್ಜೆಗೆ ಚಂದ್ರಿಕಾದಿ ಗ್ರಂಥಗಳಲ್ಲಿ ವ್ಯಾಸರಾಜರಂತಾರೆ, 2 ಅಕ್ಷರ ನನಗೆ ಬಂದಿದ್ರೆ ಅದು ನನ್ನ ಯೋಗ್ಯತೆ ಅಲ್ಲ, ನನ್ನ ಗುರುಗಳ ಅನುಗ್ರಹ. ಬಂದಗೀರುತೆಯಲ್ಲ ಶ್ರೀಕೃಷ್ಣ ನಿನ್ನದಯ್ಯ, ಮಂದ ಮಾನವನಿದು ಅಳವಡುವುದೇನಯ್ಯ, ನಂದಿ ತೀರ್ಥರ ಮತ ಹೊಂದಿದ್ದ ಕಾರಣ ಸಂದೇಹ ಒಳಗಿತು, ನಂದವಾಯಿತು ಮನಕ್ಕೆ ಇಂದರಾದಿ ವಂದ್ಯ ಶ್ರೀಕೃಷ್ಣ. ಇದು ಬಂದಿದೆ ಅಂದ್ರೆ ಭಗವಂತನಿಂದ, ಗುರುಗಳ ಅನುಗ್ರಹದಿಂದ. ಲಕ್ಷ್ಮೀ ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀ ನಾರಾಯಣ ಮುನಿ ಒಂದೇ ವಿದ್ಯಾ ಗುರುಮಮ. ವ್ಯಾಸರಾಜರಂತಹ ವಿದ್ವತ್ ಚಕ್ರವರ್ತಿಗಳು ಶ್ರೀಪಾದರಾಜರನ್ನ ಈ ಶ್ಲೋಕದಿಂದ ಸ್ಮರಿಸಬೇಕಾದರೆ ಶಿಷ್ಯನ ಕರ್ತವ್ಯ ಸರಿ. ಅಂಥ ಶಿಷ್ಯನನ್ನ ಕೊಟ್ಟ ಮಹಾನುಭಾವರು, ವಿರಿಂಚಿ ಕೊಟ್ಟ ವೆಳ್ಳರಕಾಯಕ್ಕೆ 3 ಕಟ್ಟು ಕೋಟ್ಟಾಕಾರಗಳು ವ್ಯಾಸರಾಜರಂತ ಅಪಯ ದೀಕ್ಷಿತರನ್ನವರಂತ. ವ್ಯಾಸರಾಜ ವಿಜೇಂದ್ರ ಸ್ವಾಮಿಗಳ ಕಾಲ ಅಪಯ ದೀಕ್ಷಿತರು ಬಹಳ ದೊಡ್ಡ ವಿದ್ವಾಂಸರು. ಅಪಯ ದೀಕ್ಷಿತರು ಅಂದ್ರೆ ಏನದು? ಇಡೀ ಕಾಶಿಯಲ್ಲಿ ಅಪಯ ದೀಕ್ಷಿತರು ಬರ್ತಾರೆ ಅಂದ್ರೆ ಆ ಮಾತಿನಿಂದ ಹಿಡಿದ ಎಲ್ಲರೂ ಎದ್ದು ನಿಲ್ಲೋರಂತ. ಪಾಂಡಿತ್ಯದ ಮೇರು ಪರ್ವತ ಅಪಯ ದೀಕ್ಷಿತರು. ಜಗನ್ನಾಥರ ಪಂಡಿತ ಅಂತ ಅಂಥ ಕವಿ ಯಾರು ಬರಲೇ ಇಲ್ಲ ಅಂತ ಗಂಗಾಲಹರಿ ಅಂತ ರಚನೆ ಮಾಡಿ ಏನು ದುರಂತವೋ ಏನೋ ಅವತ್ತಿನ ಕಾಲದಲ್ಲಿ ಅವನು ಚೆನ್ನಾಗಿ ಅಧ್ಯಯನ ಮಾಡಿದ ಆಂಧ್ರ ಪ್ರದೇಶದ ಪಂಡಿತ ಅಂತ ಅವನ ಇತಿಹಾಸ ಸಿಕ್ಕಿರೋದು. ಅಧ್ಯಯನವನ್ನ ಮಾಡಿದ, ಅದನ್ನ ರಾಜನ ಮುಂದೆ ಪ್ರಸ್ತುತಪಡಿಸಿದ್ರೆ ರಾಜನಿಗೆ ಏನೂ ಅರ್ಥವೇ ಆಗಲಿಲ್ಲ. ಅವನ ನ್ಯಾಯ ವ್ಯಾಕರಣ ಎಲ್ಲ ತಲೆ ಪಡ್ಕೊಂಡ. ಏನು ಸಾಯ್ಬೇಕು, ಹೊಟ್ಟೆಗೆ ಬೇಕಲ್ಲ. ರಾಜನನ್ನ ಹೊಗಳಿ ಒಂದು ಕೃತಿ ಮಾಡಿದ. ರಾಜ ಅಂದ ಪಾಂಡಿತ್ಯ ಅಂದ್ರೆ ಇದು ಅಂತ ತಲೆ ಕೆಟ್ಟು ಸರಿ ಹಾಳಾಗೋಗ್ಲಿ ಅಂತ ಅವತ್ತಿನಿಂದ ಕಾವ್ಯಗಳನ್ನ ರಚನೆ ಮಾಡ್ಲಿಕ್ಕೆ ಶುರು ಮಾಡಿ ಅವನ ಕಾವ್ಯಕ್ಕೆ ಬೆಲೆ ಬಂದು ಸೀದಾ ದಿಲ್ಲಿಗೆ ಹೋದ. ಶಹಜಹಾನ್ ಆಳ್ತಾ ಇದ್ದ ಕಾಲ. ಅವನನ್ನ ಯಾರೋ ಕರೆದಂತೆ, ಜಗನ್ನಾಥ ಪಂಡಿತನ ವಾಕ್ಯಾರ್ಥಕ್ಕೆ ನಮ್ಮ ಸಂಸ್ಥಾನಕ್ಕೆ ಬರ್ತೀಯ ಅಂತ. ನನ್ನನ್ನ ಪಾಲನೆ ಪೋಷಣೆ ಮಾಡೋರು ಇಬ್ಬರೇ. ಯಾರು ಅಂದ್ರು, ಒಂದ ದಿಲ್ಲೀಶ್ವರ ಇಲ್ಲ ಜಗದೀಶ್ವರ. ದಿಲ್ಲೀಶ್ವರೋವ ಜಗದೀಶ್ವರೋವ ಅಂತ. ಏನು ಪಾಂಡಿತ್ಯದ ಹಮ್ಮು